ನಾಳೆ ಫೆಬ್ರವರಿ 1, 2025 ಕೇಂದ್ರ ಬಜೆಟ್ ಅನ್ನು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ. ಈ ಬಜೆಟ್ನಲ್ಲಿ ಜನಸಾಮಾನ್ಯರು ಹಲವು ನಿರೀಕ್ಷೆಗಳನ್ನು ಇಟ್ಟಿದ್ದಾರೆ. ಮುಖ್ಯವಾಗಿ ತೆರಿಗೆ, ಶಿಕ್ಷಣ, ಕೃಷಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ತುಂಬಾ ನಿರೀಕ್ಷೆಗಳಿವೆ. ಮೊದಲನೇದಾಗಿ ಟ್ಯಾಕ್ಸ್. ಬೇಸಿಕ್ ತೆರಿಗೆ ಮಿತಿಯನ್ನು ಈಗ ಇರುವ 3 ಲಕ್ಷವನ್ನು 5 ಲಕ್ಷವರೆಗೆ ಹೆಚ್ಚಿಸುವ ನಿರೀಕ್ಷೆ ಇದೆ. ಹಾಗೂ ಎರಡನೇದಾಗಿ ಈಗ NPS ನಲ್ಲಿ ಕೇವಲ ಎಂಪ್ಲಾಯರ್ ಮಾತ್ರ ಕಾಂಟ್ರಿಬ್ಯೂಷನ್ ಮಾಡಬಹುದಾಗಿದೆ. ಅದರ ಜೊತೆಗೆ ಸೆಲ್ಫ್ ಕಾಂಟ್ರಿಬ್ಯೂಷನ್ ಅನ್ನು ಕೂಡ ಪರಿಗಣಿಸುವ ನಿರೀಕ್ಷೆ ಇದೆ. ಮೂರನೇದಾಗಿ ಸೆಕ್ಷನ್ 87A ಪ್ರಕಾರ ಈಗ ಇರುವ ರಿಯಾಯಿತಿಯನ್ನು 7 ಲಕ್ಷದ 100% ಅನ್ನು 8 ಲಕ್ಷವರೆಗೆ ಹೆಚ್ಚಿಸುವ ನಿರೀಕ್ಷೆ ಇದೆ. ಮತ್ತು 30% ಸ್ಲ್ಯಾಬ್ ಅನ್ನು ಈಗ ಇರುವ 15 ಲಕ್ಷದಿಂದ 20 ಲಕ್ಷದವರೆಗೆ ಹೆಚ್ಚಿಸುವ ನಿರೀಕ್ಷೆ ಇದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು ಕಳೆದ ವರ್ಷ 50,000ದಿಂದ 75,000ವರೆಗೆ ಹೆಚ್ಚಿಸಿದರು. ಈಗ ಅದನ್ನು 1 ಲಕ್ಷದವರೆಗೆ ಹೆಚ್ಚಿಸುವ ನಿರೀಕ್ಷೆ ಇದೆ. ಶಿಕ್ಷಣ ಕ್ಷೇತ್ರಗಳು ತುಂಬಾ ಬದಲಾವಣೆಯ ನಿರೀಕ್ಷೆ ಇದೆ. ಮೊದಲನೇದಾಗಿ ಮಾರ್ಚ್ 2024ರಲ್ಲಿ ಕ್ಯಾಬಿನೆಟ್ AI ಮೇಲೆ 10,371 ಕೋಟಿ ಹೂಡಿಕೆ ಮಾಡಲು ಅನುಮೋದಿಸಿತ್ತು. ಹಾಗೂ ಇನ್ವೆಸ್ಟಿಂಗ್ ಇನ್ ಇನ್ನೋವೇಷನ್ ಅಂಡ್ ಟ್ರೈನಿಂಗ್ ಹಾಗೂ ತಂತ್ರಜ್ಞಾನ ಮತ್ತು ಶಿಕ್ಷಣದ ಮಧ್ಯೆ ಇರುವ ಅಂತರವನ್ನು ಟ್ರೈನಿಂಗ್ ಮುಖಾಂತರ ಒಂದು ಸೇತುವೆಯಾಗಿ ಮಾಡುವ ನಿರೀಕ್ಷೆ ಇದೆ. ಶಿಕ್ಷಣದ ಮೇಲೆ ಮಾಡಿದ ಖರ್ಚಿನ ಮೇಲೆ GST ಅನ್ನು 100% ರಿಯಾಯಿತಿ ನೀಡುವ ನಿರೀಕ್ಷೆ ಇದೆ. ಮತ್ತು BPL ಹಾಗೂ ಇತರ ಬಡ ವಿದ್ಯಾರ್ಥಿಗಳಿಗೆ ಅಫೋರ್ಡೆಬಲ್ ಶಿಕ್ಷಣ ದೊರೆಯುವ ಯೋಜನೆಯ ನಿರೀಕ್ಷೆಗಳು ಇವೆ. ಅತ್ಯುನ್ನತ ಟೆಕ್ ಲೀಡರ್ಗಳು ಸಹ ಬಜೆಟ್ ಬಗ್ಗೆ ತಮ್ಮ ನಿರೀಕ್ಷೆಗಳನ್ನು ಹಂಚಿಕೊಂಡಿದ್ದಾರೆ. ಶೆಲ್ ಕಾಂಪೋನೆಂಟ್ಸ್ ಮೇಲೆ ಆಮದು ತೆರಿಗೆಯನ್ನು ಹೆಚ್ಚಿಸುವ ಬಗ್ಗೆ ಸರ್ಕಾರವು ದೂರ ಇರಬೇಕಾಗಿ ಅಭಿಪ್ರಾಯಪಟ್ಟಿದ್ದಾರೆ. ಸೆಮಿಕಂಡಕ್ಟರ್ ಮತ್ತು ಡಿಸೈನ್ ಲೆಡ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಗ್ಲೋಬಲ್ ಲೀಡರ್ ಆಗಲು ಕೇಂದ್ರೀಕರಿಸಬೇಕಾದ. ನಾಲ್ಕನೇದಾಗಿ ಅಗ್ರಿಕಲ್ಚರ್ ಸೆಕ್ಟರ್. 46% ಜನರಿಗೆ ಕೃಷಿಯಿಂದ ಉದ್ಯೋಗ ದೊರೆತಿದೆ ಹಾಗೂ ಕೃಷಿ ಭಾರತದ ಬೆನ್ನೆಲುಬಾಗಿದೆ. ಮೊದಲನೇದಾಗಿ ಕಾಂಪ್ರಿಹೆನ್ಸಿವ್ ಪ್ರೋಗ್ರಾಮ್ ಫಾರ್ ಈಲ್ಡ್ ಇಂಪ್ರೂವ್ಮೆಂಟ್. ಬೆಳೆಯವಾರು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಹಾಗೂ ಸಮಯಕ್ಕೆ ತಕ್ಕ ಬೆಳೆಯ ಸಲಹೆಗಳನ್ನು ರೈತರಿಗೆ ಕೊಡುವ ಯೋಜನೆಗಳನ್ನು ರೂಪಿಸಬೇಕು ಮತ್ತು ಕೃಷಿ ಬಗ್ಗೆ ಇನ್ನೂ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹೊಂದಬೇಕು. ರೈತರಿಗೆ ಫಾಸ್ಟ್ಯಾಕ್ಟ್ ಅಡಾಪ್ಟಿಂಗ್ ಆಫ್ ಡಿಜಿಟಲ್ ಅಗ್ರಿಕಲ್ಚರ್ ಅಂದರೆ ಡಿಜಿಟಲ್ ಅನ್ನು ಕೃಷಿಯಲ್ಲಿ ಅಳವಡಿಸಬೇಕಾದ ಅವಶ್ಯಕತೆ ಇದೆ. ರೈತ ಉತ್ಪಾದಕರ ಸಂಘಗಳನ್ನು ಶಕ್ತೀಕರಿಸುವ ಅವಶ್ಯಕತೆ ತುಂಬ ಇದೆ. ಇದಲ್ಲದೆ ಕೇಂದ್ರ ಬಜೆಟ್ ಮೇಲೆ ತುಂಬಾ ನಿರೀಕ್ಷೆಗಳನ್ನು ಜನಸಾಮಾನ್ಯರು ಹೊಂದಿದ್ದಾರೆ. ನಾಳಿನ ಬಜೆಟ್ನಲ್ಲಿ ಎಷ್ಟು ನಿರೀಕ್ಷೆಗಳು ಸಾಕಾರವಾಗುತ್ತವೆ ಮತ್ತು ಎಷ್ಟು ಖುಷಿಯಾಗುತ್ತವೆ ಅಂತ. ಈ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ಬೆಲ್ ಐಕಾನ್ ಅನ್ನು ಒತ್ತಿ. ಥ್ಯಾಂಕ್ ಯು ಟು ಆಲ್.